ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 29ನೇ ಪ್ರಶ್ನೆ. ಅರಣ್ಯನಾಶದಿಂದ ಪರಿಸರದ ಮೇಲಾಗುವ ಯಾವುದಾದರೂ ಪರಿಣಾಮ ಪಟ್ಟಿ ಮಾಡಿ. ಅದನ್ನು ಕಡಿಮೆಗೊಳಿಸಲು ಯಾವುದಾದರೂ 4 ಕ್ರಮಗಳನ್ನು ಸೂಚಿಸಿ. ಈಗ ಅರಣ್ಯನಾಶದಿಂದ ಪರಿಸರದ ಮೇಲೆ ಏನೇನು ಪರಿಣಾಮ ಉಂಟಾಗ್ತಾ ಇದೆ? ಮಣ್ಣಿನ ಸವಕಳಿ. ಸಸ್ಯದ ಬೇರುಗಳು ಏನ್ ಮಾಡ್ತವೆ? ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಳ್ತವೆ. ಆದ್ರೆ ಅರಣ್ಯನಾಶದಿಂದ ಏನಾಗುತ್ತೆ? ಸಸ್ಯ ಅಥವಾ ಮರಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಮಣ್ಣನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಮಣ್ಣಿನ ಸವಕಳಿ ಉಂಟಾಗುತ್ತೆ. ಆಮ್ಲಜನಕದ ಕೊರತೆ. ನಿಮಗೆ ಗೊತ್ತಿದೆ, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ಸಂದರ್ಭದಲ್ಲಿ ಆಕ್ಸಿಜನ್ ಅನ್ನ, ಆಮ್ಲಜನಕವನ್ನ ವಾತಾವರಣಕ್ಕೆ ಬಿಡುತ್ತೆ. ಅರಣ್ಯನಾಶದ ಕಾರಣದಿಂದ ಆಮ್ಲಜನಕದ ಕೊರತೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಬರಗಾಲ ಅಲ್ವಾ? ಜಲಚಕ್ರದಲ್ಲಿ ವ್ಯತ್ಯಾಸ ಉಂಟಾಗುವುದರಿಂದ ಮಳೆ ಪ್ರಮಾಣ ಕಡಿಮೆಯಾಗಿ ಬರಗಾಲ ಕೂಡ ಉಂಟಾಗಬಹುದು. ಮರುಭೂಮೀಕರಣ. ಜೋರಾದ ಗಾಳಿ ಮಳೆಗೆ ಮಣ್ಣಿನ ಮೇಲ್ಪದರ ಕೊಚ್ಕೊಂಡು ಹೋಗಿ ಅದರ ಕೆಳಪದರ, ಕಲ್ಲಿನಿಂದ ಉಂಟಾಗಿರುವಂತಹ ಕೆಳಪದರ, ಗಟ್ಟಿಯಾದಂತಹ ಪದರ ಏನಿದೆ ಅದರಲ್ಲಿ ಹೆಚ್ಚಿನ ಫಲವತ್ತತೆ ಇರುವುದಿಲ್ಲ. ಹಾಗಾಗಿ ಮರುಭೂಮಿ ಉಂಟಾಗುವಂತಹ ಸಾಧ್ಯತೆ ಅಥವಾ ಭೂಮಿ ಬಂಜರಾಗುವಂತಹ ಸಾಧ್ಯತೆ ಇರುತ್ತೆ. ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ. ಭಾರತದಲ್ಲಿ ಸಾಮಾನ್ಯವಾಗಿ ಜೂನ್ನಿಂದ ಅಕ್ಟೋಬರ್ ವರೆಗೆ ಮಳೆಗಾಲ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಬೀಳುವಂತಹ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ಬಹುದು. ಹೆಚ್ಚು ಮಳೆ ಬೀಳಬಹುದು, ಕಡಿಮೆ ಮಳೆ ಬೀಳಬಹುದು, ಅಥವಾ ಈ ಕಾಲದಲ್ಲಿ ಮಳೆ ಬೀಳದೇ ಇರಬಹುದು, ಬೇರೆ ಕಾಲದಲ್ಲಿ ಮಳೆ ಬೀಳಬಹುದು. ಇದೆಲ್ಲ ಮಳೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಆಗುವಂತದ್ದು. ಪ್ರವಾಹ ಅಲ್ವಾ? ಇತ್ತೀಚೆಗಂತೂ ಬಹಳಷ್ಟು ಪ್ರವಾಹದ ಸುದ್ದಿ ಕೇಳ್ತಾ ಇರ್ತೀವಿ. ಹೆಚ್ಚಿನ ನೀರು ನುಗ್ಗುವಂಥದ್ದು ಪ್ರವಾಹ. ಜಾಗತಿಕ ತಾಪಮಾನದ ಹೆಚ್ಚಳ ಅಂದ್ರೆ ಭೂಮಿಯ ಸರಾಸರಿ ತಾಪಮಾನ ಹೆಚ್ಚಾಗುವಂಥದ್ದು, ಜಾಗತಿಕ ತಾಪಮಾನದ ಹೆಚ್ಚಳ. ಇವೆಲ್ಲ ಅರಣ್ಯನಾಶದ ಪರಿಣಾಮಗಳಾಗಿರುತ್ತೆ. ಹಾಗಿದ್ರೆ ಅರಣ್ಯನಾಶವನ್ನು ಕಡಿಮೆಗೊಳಿಸಲು ಕ್ರಮಗಳು: ಮರು ಅರಣ್ಯೀಕರಣ, ಮತ್ತೆ ಅರಣ್ಯವನ್ನ ಸೃಷ್ಟಿಸುವಂತಹದ್ದು. ಮರಗಳನ್ನು ಕಡಿಯದಂತೆ ಕಠಿಣ ಕಾನೂನು ಜಾರಿಗೆ ತರುವುದು. ಮರಗಳನ್ನ ಕಡಿದೇ ಇರುವಂತೆ ಕಠಿಣ ಕಾನೂನು ಜಾರಿಗೆ ತರುವುದು, ಅಥವಾ ಮರ ಕಡಿದವರಿಗೆ ಕಠಿಣ ಶಿಕ್ಷೆಯನ್ನ ನೀಡುವಂತಹದ್ದು. ಇದರಿಂದ ಕೂಡ ಅರಣ್ಯ ನಾಶವನ್ನ ಕಡಿಮೆಗೊಳಿಸಬಹುದು. ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಪ್ರಯತ್ನ. ಈಗ ಕೆಲವೊಬ್ಬರಿಗೆ ಅರಣ್ಯ ನಾಶವನ್ನ ಮಾಡುವುದರಿಂದ ಅದು ನಮ್ಮ ಪರಿಸರದ ಮೇಲೆ ಯಾವ ರೀತಿ ಪ್ರಭಾವವನ್ನ ಉಂಟು ಮಾಡ್ತಾ ಇದೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲರಲ್ಲೂ ಆ ಕುರಿತಾದಂತಹ ಜಾಗೃತಿಯನ್ನ ಮೂಡಿಸುವಂಥದ್ದು. ಕಡಿದ ಮರಕ್ಕೆ ಬದಲಾಗಿ ಆ ಜಾಗದಲ್ಲೇ ಸಾಮಾನ್ಯವಾಗಿ ಕಂಡುಬರುವ ಪ್ರಭೇದದ ಸಸ್ಯವನ್ನು ನೆಡುವುದು. ಯಾರು ಅನಿವಾರ್ಯವಾಗಿ ಮರವನ್ನ ಕಡಿದಿದ್ದಾರೆ ಅಂದ್ರೆ ಆ ಜಾಗದಲ್ಲಿ ಆ ಮರಕ್ಕೆ ಬದಲಾಗಿ ಆ ಜಾಗದಲ್ಲಿ ಯಾವ ಪ್ರಭೇದದ ಸಸ್ಯ ಕಂಡು ಬರ್ತದಲ್ಲ ಅದನ್ನೇ ನೆಡುವಂತಹ ವ್ಯವಸ್ಥೆಯನ್ನ ಮಾಡುವುದು. ವನ ಮಹೋತ್ಸವ ಹಮ್ಮಿ ಕೇಳಿರ್ಬಹುದು ಅಲ್ವಾ? ಯಾವಾಗ ಆಚರಿಸ್ತೀವಿ ಅಂತ ಗೊತ್ತಿದೆ ಅಲ್ಲ? ಎಸ್, ವನ ಮಹೋತ್ಸವವನ್ನ ಹಮ್ಮಿಕೊಳ್ಳುವುದು. ಈ ಎಲ್ಲ ಕ್ರಮಗಳಿಂದ ಅರಣ್ಯ ನಾಶವನ್ನ ಕಡಿಮೆಗೊಳಿಸುವ ಪ್ರಯತ್ನವನ್ನ ಮಾಡಬಹುದು. ಥ್ಯಾಂಕ್ ಯು.